ಎಂತ ಗೊತ್ತಾ? ಒಂದು ಬೀಟ್ರೂಟ್, 2 ಆನಿಯನ್ ಯೂಸ್ ಮಾಡ್ಬಿಟ್ಟು ಒಂದು ಒಳ್ಳೆ ನೋ ಕ್ರೀಮ್ ಬೀಟ್ರೂಟ್ ಪಾಸ್ತಾ ಮಾಡಿದ್ದೆ. ನಮ್ಮ ಕಸ್ಟಮರ್ ರಿಯಾಕ್ಷನ್ ನಿಮ್ಗೆ ಕಾಣಿಸ್ತಾ ಇದೆ. ನಾನು ಧರಮ್‌ವೀಟ್ ಪಾಸ್ತಾ ತಗೊಂಡಿದ್ದೆ. ಅದು ಒಂದು 12 ಮಿನಿಟ್ಸ್ ಅಲ್ಲಿ ಬೆಂದ್ಕೊಂಡ್ಬಿಡುತ್ತೆ. ಸೊ ಈ ತರ ಅದನ್ನ ವಾಟರ್ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಪಾಸ್ತಾ ವಾಟರ್‌ನ ಪ್ಲೀಸ್ ಪ್ರಿಸರ್ವ್ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಸ್ಟೆಪ್. ಇದು ಬೀಟ್ರೂಟ್ ಅನ್ನ ಹೆರ್ದಿಟ್ಕೊಂಡೆ. ಸೊ ಬಟರ್ ಅಲ್ಲಿ ಈರುಳ್ಳಿನ ಒಂದು 2 ಆನಿಯನ್ ತಗೊಂಡ್ಬಿಟ್ಟು ಈ ತರ ಕ್ಯಾರಮಲೈಸ್ ತರ ಫ್ರೈ ಮಾಡ್ಕೊಂಡು, ಆಮೇಲೆ ಹೆರ್ದಿರೋ ಬೀಟ್ರೂಟ್ ನ ಹಾಕೊಂಡು, ಅದು ಕೂಡ ಫಸ್ಟ್ ಎಣ್ಣೆಲ್ಲೇ ಅಂದ್ರೆ ಬಟರ್ ಅಲ್ಲೇ ಫ್ರೈ ಮಾಡ್ಕೊಂಡು, ಆಮೇಲೆ ಒಂಚೂರು ಪಾಸ್ತಾ ನೀರ್ ಆಡ್ ಮಾಡ್ತಾ ಹೋಗುದು. ಅದು 5 ನಿಮಿಷ ಚಂದ ಕುಕ್ ಆದ್ಮೇಲೆ ಒಂಚೂರು ಸೋಕ್ಡ್ ಕ್ಯಾಶು ಹಾಕ್ತೇವೆ, ಒಂದು 4-5. ನೀವು ಡೈರೆಕ್ಟ್ ಕೂಡ ಕ್ಯಾಶು ಹಾಕ್ಬೋದು. ಮತ್ತೆ ಪಾಸ್ತಾ ವಾಟರ್ ಉಪಯೋಗಿಸ್ಕೊಂಡು ಈ ತರ ಪ್ಯೂರಿ ಮಾಡ್ಕೋಬೇಕು. ಪೂರ ಪಾಸ್ತಾ ವಾಟರ್ ಯೂಸ್ ಮಾಡಿದ್ದು, ಕ್ಯಾಶು ಹಾಕ್ಲೇಬೇಕು, ಚಂದ ಆಗತ್ತೆ. ಕೊನೆಗೆ ಪಾತ್ರೆಯಲ್ಲಿ ಆಲಿವ್ ಆಯಿಲು ಬಟರ್ ಹಾಕೊಂಡು ಒಂದು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡೆ, ಒಂದು ಕ್ಯಾಪ್ಸಿಕಮ್ ಹಾಕೊಂಡೆ. ನೀವು ಯಾವ ವೆಜಿಟೇಬಲ್ ಕೂಡ ಹಾಕೋಬಹುದು, ಕಾರ್ನ್ ಕೂಡ ಹಾಕೋಬಹುದು. ಈ ಮಾಡಿರೋ ಬೀಟ್ರೂಟ್ ಪ್ಯೂರಿನ ಹಾಕೊಂಡು, ಕೊನೆಗೆ ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ಮತ್ತೇನಾದ್ರು ಬೇಸಿಲ್ಲು ಏನ್ ಹರಬ್ಸಿದ್ರು ಹಾಕಿ, ಕೊನೆಗೆ ಕುಕ್ ಆಗಿರೋ ಪಾಸ್ತಾನ ಹಾಕೊಂಡ್ಬಿಟ್ಟು ಮತ್ತೆ ಒಂಚೂರು ಪಾಸ್ತಾ ವಾಟರ್ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡಿದ್ರೆ, ವಿದೌಟ್ ಎನಿ ಮಿಲ್ಕ್, ಸೋ ಹೆಲ್ದಿ ಪಾಸ್ತಾ ರೆಡಿ.